ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮೆಲ್ಲದ ಗೆಳೆಯ ಕರ್ನಾಟಕ ಬೈಕರ್ ಮಾಡುವ ನಮಸ್ಕಾರಗಳು. ಸೊ ಇವತ್ತು ಮೈಕ್ ಸೆಟಪ್ ಏನು ಯೂಸ್ ಮಾಡ್ತಾ ಇಲ್ಲ ಈ ಬ್ಲಾಗಿಗೆ. ಯಾಕಪ್ಪ ಅಂದರೆ ಇವಾಗ ವೆಸ್ಟರ್ನ್ ಘಾಟ್ಸ್ ರೈಡ್ ಬಂದಿದ್ದೀವಿ. ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮೈಕ್ ಸೆಟಪ್ಪು ನೀರು ಬಿದ್ದು ಅಕಸ್ಮಾತ್ ಆಡಿಯೋ ಕ್ವಾಲಿಟಿ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಮೈಕ್ ಹಾಕಿಲ್ಲ ಈ ರೈಡ್ಗೆ. ಸೊ ನಾವಿವತ್ತು ಇವಾಗ ಶನಿವಾರ ಸಂತೆ ಸರ್ಕಲಿಂದ ಒಂದು ಟೀ ಕುಡ್ಕೊಂಡು ಶನಿವಾರ ಸಂತೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೊಸಲ್ಲಿ ಹಿಲ್ ಸ್ಟೇಷನ್ ಅಂತ ಒಂದು ಸಕಲೇಶ್ಪುರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. 34 ಕಿಲೋಮೀಟ್ರ್ ಇದೆ. ಸೊ ಬೆಳಗ್ಗೆ 3 ಗಂಟೆಗೆ ಮನೆಗೆ ಬಿಟ್ಟರೆ ಅಂದಿವೆ ಚನ್ನರಾಯಪಟ್ಟಣ ಹತ್ರ ಸ್ವಲ್ಪ ನಂದು ಬೈಕ್ದು ಬೇರಿಂಗ್ ಹೋಗ್ಬಿಟ್ಟಿತ್ತು. ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಅರ್ಕಲ್ಗುಡಿಗೆ ಬಂದು ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಶನಿವಾರ ಸಂತೆಯಿಂದ 11 ಗಂಟೆಗೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ್ಯಕ್ಚುಯಲ್ ಆಗಿ ಒಂದು 7 ಗಂಟೆಗೆಲ್ಲ ಹೊಸಳ್ಳಿಗೆ ಇರಬೇಕಿತ್ತು. ಸ್ವಲ್ಪ ಬೈಕ್ ಇಶ್ಯೂಯಿಂದ ಸ್ವಲ್ಪ ಡಿಲೇ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ, ವೆದರ್ ಕರೆಕ್ಟಾಗಿದೆ. ಇನ್ನೊಂದು ಅವರಲ್ಲಿ ರೀಚ್ ಆಗ್ತೀವಿ. ಅದಕ್ಕೆ ಜಾಸ್ತಿ ಅಲ್ಲಿಂದ ವೀಡಿಯೋ ಅದು ಜಾಸ್ತಿ ಮಾಡಿ, ಅದಕ್ಕೆ ಇಲ್ಲಿಂದಾನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು. ಸೊ ಇವಾಗೆಲ್ಲ ರೆಡಿಯಾಗಿದೆ, ಹೋಗ್ತಾ ಇದ್ದೀವಿ. ಪ್ಲೇಸ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ ಮಾತ್ರ. ಇವಾಗ ಅಲ್ಟಿಮೇಟ್ ಆಗಿರುತ್ತೆ, ಕ್ಲಿಯರ್ ವ್ಯೂ, ಫಾಗು ಎಲ್ಲ ಸಿಗುತ್ತೆ. ಗೂಗಲಲ್ಲಿ ನೋಡ್ತಾ ಇರ್ಬೋದು, ರೋಡೆಲ್ಲ ಹಿಂಗೆ ತೋರಿಸ್ತಾ ಇದೆ. ಎಲ್ಲ ಮಜಾ ಬರ್ತಾ ಇದೆ ಮಾತ್ರ. ಇನ್ನು 6.5 ಕಿಲೋಮೀಟ್ರ್ ಇದೆ. ರೋಡು ಹಿಂಗಿದೆ, ಸಕಾಲಾಗಿ ಮಜಾ ಬರ್ತಾ ಇದೆ ಮಾತ್ರ. ಲಾಸ್ಟ್ ಟೈಮ್ ಇದೇ ರೋಡಲ್ಲಿ ಕಾಗಿನೆರೆ ವ್ಯೂ ಪಾಯಿಂಟ್ಗೆ ಹೋಗಿದ್ರೆ ಫುಲ್ಲು ಮಳೆ ಅಂದರೆ ಮಳೆ ಆವತ್ತು. ನೋಡಿದ್ರೆ ರೋಡು ಏನು ಮಜಾ ರೋಡು. ಸೈಕಾಗಿದೆ ಮಾತ್ರ ರೋಡು. ಆ ಟ್ವಿಸ್ಟ್ ಇದೆಯಲ್ಲ, ಟ್ವಿಸ್ಟು ಒಳ್ಳೆ ಮೋಟೋ ಜಿಪಿ ಟ್ರ್ಯಾಕ್ ಥರ ಇದೆ. ಹಳ್ಳ ಇಲ್ಲ ಏನಿಲ್ಲ, ಸ್ವಲ್ಪ ಹೋಗೋ ಕಾರ್ಗಳು ಬರ್ತಾ ಇರುತ್ತೆ, ನೋಡ್ಕೊಂಡು ಹೊಡಿಬೇಕು ಕಾರ್ನರಿಂಗ್. ಆಹಾ, ವ್ಯೂ ಪಾಯಿಂಟ್ಗಿಂತ ರೋಡೇ ಮಜಾ ಇದೆ ಗುರು. ನಮ್ಮ ನರೇಂದ್ರ ಅವರವರು ಅರ್ಕಲ್ಗೂಡಲ್ಲಿ ಸ್ಟೇ ಆಗಿರೋದು, ಇದೇ ನೇಟಿವ್ ಅವ್ರದ್ದು. ಸೊ ಅವರು ಈ ಬೆಟ್ಟಕ್ಕೆ ಒಂದು 2-3 ಸಲ ಬಂದವ್ರೆ. ಅವರು ಸ್ವಲ್ಪ ರೂಟ್ ಕನ್ಫ್ಯೂಷನ್ ಆಗಿದೆ ಅಂದ್ಬಿಟ್ಟು ನಾನು ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಮ್ಯಾಪ್ ಹಾಕಿದ್ದೀನಿ. ಎಕ್ಸಾಕ್ಟಾಗಿ ಹೆಂಗೆ ಹೋಗ್ಬೇಕು ಏನು ಅಂತ ನಮಗೂ ಗೊತ್ತಿಲ್ಲ. ವೆದರ್ ಅಂತೂ ಬಸ್ಸು ಸ್ಟ್ರೈಟೇ ತೋರಿಸ್ತಾ ಐತೆ. ಇನ್ನೂ 8 ಕಿಲೋಮೀಟ್ರ್ ತೋರಿಸ್ತಾ ಐತೆ. 8 ಕಿಲೋಮೀಟ್ರು 8 ವೆದರ್ ನೋಡಿ ಹೆಂಗೆ ಚೇಂಜ್ ಆಗೋಯ್ತು. ಗೂಗಲಲ್ಲಿ ಯಾವುದೋ ರೋಡ್ ತೋರಿಸ್ತಾ ಐತೆ. ಹೋಗ್ರ ಬಾಯ್ ಗೂಗಲ್, ನೀನು ನಂಬ್ಕೊಂಡ್ರೆ ನಾವು ಯಾವುದೋ ಬೇರೆ ಬೆಟ್ಟಕ್ಕೆ ಹೋಗ್ತೀವಿ. ಸೈಕ ಕಾಣಿಸ್ತಾ ಇದೆ ಮಾತ್ರ ಇಲ್ಲಿಂದ. ಅದು ಒಂದು ಹೊಸಳ್ಳಿದು ಕಂಬ, ಅಲ್ಲಿ ಮೇಲೆ ಹೋಗ್ಬಿಟ್ರೆ ಅಂತೂ ಸ್ವರ್ಗ ಇವತ್ತು. ಟ್ರಯಲ್ಲು ಇವಾಗ ಶುರು. ಅಪ್ಪ ಏನು ಗುರು ಹಿಂಗೈತೆ ರೋಡು. ಇವಾಗ ಇಲ್ಲಿ ಮೇಲೆ ಹೆಂಗಿರುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೊಂದು ಯಾರು ಗ್ಯಾಂಗ್ ಕೇಳ್ತು. ಯಪ್ಪ ಸರ್ರಿಗಾಯ್ತು ಆಫ್ ರೋಡಿಂಗ್. ಇಲ್ಲಿಗೆ ಹೋಯ್ತಾ ಇದ್ದೀನಿ. ರಯ್ಯ
ಏನ್ ಗುರು ಇದು ಆಫ್ ರೋಡಿಂಗು. ಕರೆಕ್ಟಾಗಿ ಹಿಂಗೈತೆ. ಇಲ್ಲಿ ಬೇರೆ ನೀರಿದೆ. ಏ ವಿಡಿಯೋಲಿ ಏನು ಕಾಣಿಸಲ್ಲ, ನಾವು ಬಂದ್ರೇನೆ ಗೊತ್ತಾಗೋದು. ಏನ್ ಹಿಂಗೈತೆ. ಜೈ ಗಣೇಶ. ಮಳೆ ಬಂದು ಎಲ್ಲ ಮಣ್ಣೆಲ್ಲ ಕೊಚ್ಚಿ ಹೋಗಿದೆ. ಆದ್ರೂ ನಮ್ಮ ಮೋಜ ಹತ್ತುತ್ತಾ ಐತೆ ಈಸಿಯಾಗಿ. ಇಳಿಸ್ಬೇಕಂದ್ರೆ ಇರೋದು ಮಜಾ ಇವಾಗ. ಬಾ ಆ ಕಡೆ ವ್ಯೂ ನೋಡೋದ, ಈ ಕಡೆ ಆಫ್ ರೋಡಿಂಗ್ ನೋಡೋದ, ಒಂದು ಗೊತ್ತಾಗ್ತಾ ಇಲ್ಲ. ಪಾತಾಳ ಪಾತಾಳ ತರ ಇದೆ ರೋಡ್. ಜೀಪು ಬರೋಕ್ಕಾಗಲ್ಲ ಇವಾಗ, ರೇಂಜಲ್ಲಿ ಕಿತ್ತೋಗಿದೆ ರೋಡೆಲ್ಲ. ಬಸ ಏನ್ ಹಿಂಗೈತೆ ಆಫ್ ರೋಡಿಂಗು ಅಲ್ಲ. ಸೈಕ್ ಆಗಿದೆ ಗುರು ಆಫ್ ರೋಡಿಂಗು. ಯಾರನ್ನ ಒಬ್ರು ಇಬ್ರು ಬಂದ್ಬಿಟ್ರೆ ಅಷ್ಟೇ ಅವ್ರ ಕತೆ. ಯಪ್ಪ ಕರೆಕ್ಟಾಗಿ ನಾವು ಅಲ್ಲಿಂದ ಇವಾಗ ಇಲ್ಲಿವರೆಗೂ ಬಂದಿದ್ದೀವಿ. ಒಂದು 2 ಕಿಲೋಮೀಟ್ರ್. ಇಲ್ಲೇ ಒಂದು 2 ಕಿಲೋಮೀಟ್ರ್ ಏನೈತೆ, ಅಲ್ಲಿ ಕಾಣಿಸೈತಲ್ಲ ಕಂಬ. ಓ ಮಳೆ ಸ್ಟಾರ್ಟ್ ಆಯ್ತು. ಅಸಲಿ ಮಜಾ ಇವಾಗ ಮಜಾ. ಮಳೆ ಅಂತೂ ಪಕ್ಕ ಬರುತ್ತೆ. ಈಸಿಯಾಗಿ ಹತ್ತುತ್ತೆ. ಏನಂತ ಇಲ್ಲೇನಂತ ಇದಿಲ್ಲ. ಫಟ್ ಗುರು, ಸ್ವರ್ಗ ಸ್ವರ್ಗ ಇದು. ಕ್ಯಾತ್ ಅನ್ಬೇಕಿಗಿಂತ ಮಜಾ ಇದೆ ಬಿಡು. ಅಲ್ಲಿ ಮಂಜು ಬಿದ್ದಿ ಸ್ವಲ್ಪ ಪಾಚಿ ಆಗಿರುತ್ತೆ ಅಷ್ಟೆ. ಏನ್ ಹೇಳಿ, ಇವಾಗ ಹೋಗ್ತಾ ಇದೀವಿ ಸ್ವರ್ಗದ ಕಡೆಗೆ. ಸೂಪರ್ ವೆದರ್. ಮಳೆ ಸ್ಟಾರ್ಟ್ ಆಯ್ತು ಲೈಟಾಗಿ. ಎಷ್ಟೊಂದು ದಿವಸದಿಂದ ಬರ್ಬೇಕಂತಿದ್ರೆ ಇವತ್ತು ಫೈನಲ್ ಆಗಿ ಬಂದಿದ್ದೀವಿ. ಸೊ ಇವಾಗ ಫೈನಲ್ ಗುಡ್ ಬೈ ಹೇಳ್ತಾ ಇದೀವಿ ಹೊಸಳ್ಳಿ ಬೆಟ್ಟಕ್ಕೆ. ಸೈಕ್ ಆಗಿತ್ತು, ಇವಾಗ ಫುಲ್ಲು ಫಾಗ್ ಆಗ್ತಾ ಇದೆ. ಕೆಳಗಡೆ ಇಳಿಸೋದೇ ಇವಾಗ ಮೇನ್ ಚಾಲೆಂಜು. ನೋಡ್ಬೇಕು ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಏನೋ ನಾನೇ ಹೋಗ್ತೀನಿ ಫಸ್ಟ್. ಕೆಳಗಿಳಿಸುವ ಕಾರ್ಯಕ್ರಮ ಈಸಿಯಾಗಿ ಎಳಿತಲ್ಲ. ವಿಡಿಯೋ ಸೈಕಾಗಿ ಬಂದಿರುತ್ತೆ ಆಗ. ಸಾಕು, ಮತ್ತೆ ಹೋಗ್ಬಿಟ್ಟು ಆಮೇಲೆ ದವಾಕೊಂಡ್ಬಿಟ್ರೆ. ಇಳಿಸ್ಕೊಂಡು ಹೋಯ್ತಾ ಇದೀವಿ ಹೊಸಳ್ಳಿ ಗುಡ್ಡಾನ. ಇವಾಗ ಇಳಿಸೋದೇ ಇರೋದು ಮಜಾ. ಫುಲ್ ಸ್ಲಿಪ್ಪರಿ ಆಗ್ತಾ ಇದೆ ಮಳೆ ಬಂದು. ಹೊಸದು ಭಾರಿ ಈಸಿಯಾಗಿ ಹತ್ತಿಸಿದ್ರಿ, ಇವಾಗ ಇಳಿಯೋದೇ ಇರೋದು ಮಜಾ. ಸ್ವಲ್ಪ ಬ್ರೇಕಿಂಗು ಕ್ಲಚಿಂಗಲ್ಲಿ ಆಫ್ ಆಗ್ಬಿಟ್ರೆ ಅಂತೂ ಶಿವನ್ ಪಾದಾನೆ.
ಅಲ್ಲಿ ಬರುತ್ತಾ, ಹಂಗೆ ಬರುತ್ತಾ? ಸೈಕ್ ಆಗೈತೆ ಇದು. ನಡ್ರ 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 ನಡ್ರ. ಇಳಿಸೇ ಬಿಟ್ಟೆ, ಹತ್ತಿಸೇ ಬಿಟ್ಟೆ ಈಸಿಯಾಗಿ. ವೆಲ್ ಡನ್ ಮೈ ಬಾಯ್ ಮೋಜು. ಫೈನಲ್ ಆಗಿ ಸಕ್ಸಸ್ಫುಲಿ ಆಗಿ ಹತ್ಸಿದ್ದು ಹೋಯ್ತು, ಇಳಿಸಿದ್ದು ಹೋಯ್ತು. ಜೋಯ್. ಫೈನಲ್ ಆಗಿ ಎಲ್ಲ ಹತ್ತಿ ಸೇಫಾಗಿ ಇಳಿದ್ಬಿಟ್ಟು ಬಂದಿದ್ದೀವಿ. ಜೋಯ್ ಅಂತ.